ಏನ ಶೇಕಡ ಎ ಭಾಗವು 9604 ಆಗಿದ್ರೆ ಹಾಗಾದ್ರೆ ಏನ ಮೌಲ್ಯ ಎಷ್ಟು ಅಂತ ಕೇಳಿರಿ ಇಲ್ಲಿ ನೋಡ್ರಿ. ಏನ ಶೇಕಡ ಅಂದ್ರೆ ಎ ಶೇಕಡ ಇಂಟು ಎ ಈಸ್ ಈಕ್ವಲ್ ಟು ಏನಾಗೈತಿದ್ರ ವ್ಯಾಲ್ಯೂ 9604 ಆಗತ್ತೆ. ಅಂದ್ರೆ ಎ ಸ್ಕ್ವೇರ್ ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ಏನಾಗ್ತಿದೆ 9604 ಆಗತ್ತೆ. ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗ್ತಿದೆ 9604 ಇಂಟು 100 ಆಗತ್ತೆ. ಇದು ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗುತ್ತೆ, ಇದು 98 ಸ್ಕ್ವೇರ್ ರೂಟ್ ಆಗುತ್ತೆ, ಇದು 10 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 980 ಎ ವ್ಯಾಲ್ಯೂ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇವು ಬಿಗಿಂತ 4 ಪಟ್ಟು ಉತ್ತಮ ಕೆಲಸಗಾರನಾಗ್ಯಾನ ಮತ್ತು ಅವರಿಬ್ಬರು ಸೇರಿ ಒಂದು ಕೆಲಸವನ್ನು 84/15 ದಿನದಲ್ಲಿ ಮುಗಿಸ್ತಾರ. ಹಾಗಾದ್ರೆ ಎ ಒಬ್ಬನೇ ಆ ಕೆಲಸವನ್ನು ಮುಗಿಸಾಕ ಎಷ್ಟು ಟೈಮ್ ತಗೊಂತಾನ ಅಂತ ಕೇಳಿರಲಿ. ನೋಡ್ರಿ, ಎ ಮತ್ತು ಬಿ ಎಫಿಷಿಯನ್ಸಿ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ ಇಲ್ಲಿ? ಇವಂದು 4 ಪಟ್ಟು ಅದನ್ನ. ಎ ಬಿಗಿಂತ 4 ಪಟ್ಟು 4:1 ಆಗತ್ತ. ನೋಡ್ರಿ, ಟೋಟಲ್ ವರ್ಕ್ ಏನಾಗಿರ್ತೈತಿ ಎಫಿಷಿಯನ್ಸಿ ಇಂಟು ಟೈಮ್ ಆಗಿರ್ತೈತಿ. ಇವ್ರಿಬ್ಬರದು ಶೇರ್ ಎಫಿಷಿಯನ್ಸಿ ಎಷ್ಟಾಗತ್ತ 5 ಆಗತ್ತೆ. ಇವ್ರಿಬ್ರು ಶೇರ್ ಟೈಮ್ ಎಷ್ಟು ಅಂದ್ರೆ 84/15 ಅಂದ್ರೆ 5 ಒಂದ್ಲಿ 5 ಮೂರ್ಲಿ 15 3 28 84 ಆಗತ್ತೆ. ಟೋಟಲ್ ವರ್ಕ್ ಎಷ್ಟಾಗ್ತಿಲ್ಲ 28. ಹಾಗಾದ್ರೆ ಎ ಒಬ್ನ ತಗೊಂಡು ಟೈಮ್ ಏನಾಗತ್ತ 28 ಎ ಎಫಿಷಿಯನ್ಸಿ 4 ಆಗುತ್ತೆ. ಅಂದ್ರೆ ಎಷ್ಟು ದಿನ ತಗೊಂತಾನ 7 ದಿನ ತಗೊಂತಾನ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. 25 ಕಾರ್ಮಿಕರು ಒಂದು ಗೋಡೆಯನ್ನ 10 ದಿನಗಳಲ್ಲಿ ಕಟ್ತಾರ. ಅದೇ ರೀತಿಯ ಗೋಡೆಯನ್ನು ಕಟ್ಟಲು 20 ಕಾರ್ಮಿಕರಿಗೆ ಎಷ್ಟು ದಿನಗಳು ಬೇಕಾಗತ್ತೆ ಅಂತ ಕೇಳಿರಿ. ಇದೇನಾಗುತ್ತೆ M1 D1 ಈಸ್ ಈಕ್ವಲ್ ಟು M2 D2 ಆಗುತ್ತೆ. ಇಲ್ಲಿ ಮೊದಲಕ್ ಮೆನ್ ಎಷ್ಟು ಅದರ 25. ಇವ್ರು ಎಷ್ಟು ದಿನ ತಗೊಂತಾರ 10 ದಿನ. ಆಮೇಲೆ ಎಷ್ಟು ಜನ ಮೆನ್ ಅದರ 20 ದಿವಸ ಎಷ್ಟು ತಗೊಂತಾರ ಇವರು 0 0 ಕ್ಯಾನ್ಸಲ್. ಡೇ ಎಷ್ಟು ತಗೊಂತಾರ 25/2 ದಿನ ತಗೊಂತಾರ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 9,000 ರೂಪಾಯಿ ಅಸಲಿನ ಮೇಲೆ ವಾರ್ಷಿಕ ಶೇಕಡ 32 ಬಡ್ಡಿ ದರದಲ್ಲಿ 2 ವರ್ಷಗಳ ಆಗುವ ಚಕ್ರ ಬಡ್ಡಿ ಎಷ್ಟಾಗತ್ತೆ ಅಂತ ಕೇಳಿರಿ. ನೋಡ್ರಿ, ಈ 32% ಫ್ರಾಕ್ಷನ್ ಏನಾಗುತ್ತೆ ಇಲ್ಲ, ಇದು 4 × 4 20 8/25 ಫ್ರಾಕ್ಷನ್ ಆಗುತ್ತೆ. ಅಂದ್ರೆ ಇದು ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತೆ, ಪ್ರಿನ್ಸಿಪಲ್ 25 ಇತ್ತು, ಅಮೌಂಟ್ ಎಷ್ಟಾಗುತ್ತೆ ಇದು ಪ್ಲಸ್ 8 ಮಾಡಿದ್ರೆ 33 ಆಗುತ್ತೆ. ಎಸ್ ವರ್ಷಕ್ಕೆ ಕೊಟ್ಟರೆ 2 ವರ್ಷಕ್ಕೆ. ಅಂದ್ರೆ ಇದನ್ನ ಏನ್ ಮಾಡೋನು ಸ್ಕ್ವೇರ್ ಮಾಡೋನು. 25 ಸ್ಕ್ವೇರ್ ಎಷ್ಟು 625, 33 ಸ್ಕ್ವೇರ್ ಎಷ್ಟು 1089 ಆಗುತ್ತೆ. ಇವು ನಡಬರ್ಕಿನ ವ್ಯತ್ಯಾಸ ಏನಾಗಿರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇದು 464 ಆಗುತ್ತೆ. ಪ್ರಿನ್ಸಿಪಲ್ 625 ವ್ಯಾಲ್ಯೂ ಕೊಟ್ಟರೆ ಎಷ್ಟು 9,000. ಅಂದ್ರೆ ಇಂಟು ಎಷ್ಟಾಗುತ್ತೆ ಅಂದ್ರೆ ಇದು 14.4 ಆಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 14.4 × 464 ಮಾಡಿದ್ರೆ 6,681.6 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ನೀವು ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ರಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + r/100 ಟಿ ಆಗುತ್ತೆ. ಇಲ್ಲಿ ಅಮೌಂಟ್ ಎಷ್ಟೈತಿ 9,000 1 + 32/100 ಟಿ ಎಷ್ಟು ಕೊಟ್ಟರೆ 2 ವರ್ಷ ಕೊಟ್ಟರೆ ಎಷ್ಟಾಗತ್ತೆ ಇದು 9,000 × 132/100 ಹೋಲ್ ಸ್ಕ್ವೇರ್ ಮಾಡ್ರಿ. ಇಲ್ಲಿ ಅಮೌಂಟ್ ಕಂಡು ಹಿಡಿತೀರಿ. ಕಂಪೌಂಡ್ ಇಂಟ್ರೆಸ್ಟ್ ಏನಾಗಿರ್ತೈತಿ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಆಗಿರ್ತೈತಿ. ಒಂದು ಕೋಳಿ ಫಾರ್ಮ್ನಲ್ಲಿ 120 ಕೋಳಿಗಳದು. ಇನ್ನೂ 140 ಕೋಳಿ ಸೇರಿಸುವುದಂದ್ರೆ ಫಾರ್ಮ್ನ ವೆಚ್ಚ 450 ರೂಪಾಯಿ ಹೆಚ್ಚಾಗತ್ತೆ. ಮತ್ತು ಪ್ರತಿ ಕೋಳಿಯ ಸರಾಸರಿ ವೆಚ್ಚ 3 ರೂಪಾಯಿ ಕಡಿಮೆ ಆಗುತ್ತೆ. ಹಾಗಾದ್ರೆ ಕೋಳಿ ಫಾರ್ಮ್ನ ಮೂಲ ವೆಚ್ಚ ಎಷ್ಟಾಗೈತೆ ಅಂತ ಕೇಳಿರಿ. ನೋಡ್ರಿ, ಮೊದಲಕ್ಕೆ ಎಷ್ಟು ಟೋಟಲ್ ಎಷ್ಟೈತಿ ಇಲ್ಲಿ ಮೊದಲ ಎಕ್ಸ್ ರೂಪಾಯಿ ಅಂತ ಅಂತೀನಿ. ಎಷ್ಟು ಕೋಳಿ ಅದಾವ ಇಲ್ಲಿ ಮೊದಲಕ್ಕ 120 ರೂಪಾಯಿ ಐತಿ. ಅಂದ್ರೆ ಪ್ರತಿ ಕೋಳಿಗೆ ಎಷ್ಟಾಗತ್ತೆ ರೊಕ್ಕ ಇಲ್ಲಿ ಎಕ್ಸ್ ಡಿವೈಡ್ ಬೈ 120 ರೂಪಾಯಿ ಆಗುತ್ತೆ. ಆಮೇಲೆ ನೋಡ್ರಿ 140 ಕೋಳಿ ಹೆಚ್ಚಾಗಿ ಅಂದ್ರೆ ಮೊದಲಕ್ಕ 120 ಆಮೇಲೆ 140 ಹೆಚ್ಚಾಗೈತೆ. ಟೋಟಲ್ ಎಷ್ಟಾಗುತ್ತೆ 260 ಕೋಳಿ ಆಯ್ತು. ಇಲ್ಲಿ ಇದರಿಂದ ಖರ್ಚು ಏನಾಗೈತೆ 450 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದ್ರೆ ಹೊಸ ಖರ್ಚು ಏನಾಗುತ್ತೆ ಇಲ್ಲಿ ಎಕ್ಸ್ ರೂಪಾಯಿ ಪ್ಲಸ್ 450 ರೂಪಾಯಿ ಜಾಸ್ತಿ ಆಯ್ತು. ಹಂಗಾದ್ರೆ ಹೊಸ ಪ್ರತಿ ಕೋಳಿ ಖರ್ಚು ಏನಾಗೈತಿ ಇಲ್ಲಿ ಎಕ್ಸ್ ಪ್ಲಸ್ 450 ಡಿವೈಡೆಡ್ ಬೈ ಎಷ್ಟೈತಿ 260 ಐತಿ. ಇದರಿಂದ ಏನಾಗುತ್ತೆ 3 ರೂಪಾಯಿ ಕಡಿಮೆ ಆಗುತ್ತೆ ಅವಾಗ. ಅಂದ್ರೆ ಮೊದಲಕ್ಕಿನ ಖರ್ಚು ಮೈನಸ್ ಹೊಸ ಖರ್ಚಿಂದ ವ್ಯತ್ಯಾಸ ಕೊಟ್ರೆ ಎಷ್ಟು ರೂಪಾಯಿ 3 ರೂಪಾಯಿ ಕೊಟ್ರೆ. ಈ ಮೊದಲಕ್ಕಿನ ಖರ್ಚು ಎಷ್ಟೈತಿ ಎಕ್ಸ್ ಡಿವೈಡ್ ಬೈ 120 ಮೈನಸ್ ಎಕ್ಸ್ ಪ್ಲಸ್ 450 ಡಿವೈಡೆಡ್ ಬೈ 260 ಈಸ್ ಈಕ್ವಲ್ ಟು ಏನೈತಿ ಇದು 3 ಕೊಟ್ರೆ. ಆಮೇಲೆ ನೋಡ್ರಿ ಇಲ್ಲಿ ಎಷ್ಟಾಗುತ್ತದ ಆಮೇಲೆ LCM 120 × 260 ಆಗುತ್ತೆ. ಅಂದ್ರೆ 260 ಎಕ್ಸ್ ಮೈನಸ್ 120 ಎಕ್ಸ್ ಮೈನಸ್ 4,86,000 ಡಿವೈಡೆಡ್ ಬೈ ಏನಾಗುತ್ತೆ 120 × 260 LCM ಆಗುತ್ತೆ ಈಸ್ ಈಕ್ವಲ್ ಟು 3 ಆಯ್ತು. ಆಮೇಲೆ ಏನಾಗುತ್ತೆ ಇದು 260 ಎಕ್ಸ್ ಮೈನಸ್ 120 ಎಕ್ಸ್ ಮಾಡಿದ್ರೆ ಎಷ್ಟಾಗುತ್ತೆ 140 ಎಕ್ಸ್ ಮೈನಸ್ 4,86,000 ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು 93,600 ರೂಪಾಯಿ ಆಗುತ್ತೆ. 140 ಎಕ್ಸ್ ಈಸ್ ಈಕ್ವಲ್ ಟು ಈ ಸೈಡ್ ಹೋದ್ರೆ ಪ್ಲಸ್ ಆಗುತ್ತೆ 5,79,600 ಆಗುತ್ತೆ. ಎಕ್ಸ್ ಎಷ್ಟು ಬರ್ತೈತಿ ಇದು 4,140 ರೂಪಾಯಿ ಆಗುತ್ತೆ. ಅಂದ್ರೆ ಟೋಟಲ್ ಖರ್ಚು ಮೊದಲಕ್ಕೆ ಎಷ್ಟಿತ್ತು 4,140. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಚೀಲದಲ್ಲಿ ಕಪ್ಪು ಚೆಂಡುಗಳು ಮತ್ತು ಬಿಳಿ ಚೆಂಡುಗಳ ಅನುಪಾತ 7:4 ಆಗೈತಿ. ಒಂದು ವೇಳೆ ಅಲ್ಲಿ 44 ಬಿಳಿ ಚೆಂಡುಗಳಿದ್ರ ಆ ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆ ಕಂಡಿಡಿ ಅಂತ ಕೇಳಿರ್ಲಿ. ನೋಡ್ರಿ ಬ್ಲ್ಯಾಕ್ ರೇಷಿಯೋ ವೈಟ್ ಎಷ್ಟು ಐತಿ ಇಲ್ಲಿ 7:4 ಐತಿ. ಈ 4 ವ್ಯಾಲ್ಯೂ ಕೊಟ್ಟಾನ ಎಷ್ಟು 44 ಅಂದ್ರೆ ಇಂಟು ಎಷ್ಟಾಗೈತಿ 11 ಆಗೈತಿ. ಟೋಟಲ್ ಎಷ್ಟು ಅದಾವ ರೇಷಿಯೋ ಎಷ್ಟಾಗುತ್ತೆ 11 ಆಗುತ್ತೆ. 11 ಇಂಟು 11 ಮಾಡಿದ್ರೆ ಎಷ್ಟಾಗುತ್ತೆ 121 ಒಟ್ಟು ಚೆಂಡು ಅದಾವ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಭಿಷೇಕ್ ತನ್ನ ಲ್ಯಾಪ್ಟಾಪ್ ಬೆಲೆಯನ್ನು ಅಸಲು ಬೆಲೆಗಿಂತ ಶೇಕಡ 80ರಷ್ಟು ಹೆಚ್ಚಿಗೆ ನಿಗದಿಪಡಿಸ್ತಾನೆ. ಅಂದ್ರೆ ನೋಡ್ರಿ ಕಾಸ್ಟ್ ಪ್ರೈಸ್ ಇತ್ತು ಒಂದು 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಇದಕ್ಕಿಂತ 80 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ 180 ರೂಪಾಯಿ ಆಗುತ್ತೆ. ಅವನು ತನ್ನ ಗ್ರಾಹಕನಿಗೆ ನಿಗದಿಪಡಿಸಿದ ಬೆಲೆಯ ಮೇಲೆ ಶೇಕಡ 25ರಷ್ಟು ರಿಯಾಯಿತಿ ನೀಡ್ತಾನೆ. ಹಾಗಾದ್ರೆ ಲಾಭದ ಪ್ರಮಾಣ ಎಷ್ಟು ಅಂತ ಕೇಳಿರಿ. ನೋಡ್ರಿ 180 ರೂಪಾಯಿ 25% ಡಿಸ್ಕೌಂಟ್ ಕೊಟ್ಟನ ಅಂದ್ರೆ ಎಷ್ಟಾಗತ್ತೆ ಇದು 25 ಒಂದು 25 4 45 ಆಗುತ್ತೆ. ಅಂದ್ರೆ 45 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ ಮಾರ್ಕ್ ಪ್ರೈಸ್ ಮೇಲೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತಿಲ್ಲ 135 ಆಗುತ್ತೆ. ಪ್ರಾಫಿಟ್ ಏನಾಗ್ತಿಲ್ಲ 35 ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಪ್ರಾಫಿಟ್ ಏನಾಗುತ್ತೆ 35% ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವಾಗ ಒಂದು ಸಂಖ್ಯೆಯನ್ನು ಕ್ರಮ ಆಗಿ ಶೇಕಡ 10 ಶೇಕಡ 15 ಮತ್ತು ಶೇಕಡ 56ರಷ್ಟು ಕಡಿಮೆ ಮಾಡಿದಾಗ ಅದು 20,196 ಆಗುತ್ತದೆ. ಆ ಸಂಖ್ಯೆ ಯಾವುದು ಅಂತಂದು ಕೇಳಿದ್ರೆ ಆ ಸಂಖ್ಯೆ ಏನಂತ ತೊಗೊಂತೀನಿ ಎಕ್ಸ್ ಅಂತ ತೊಗೊಂತೀನಿ. ಇಲ್ಲಿ ಮಲ್ಲಕ್ಕೆ 10% ಕಡಿಮೆ ಆಗೈತೆ ಅಂದ್ರೆ ಏನಾಗುತ್ತೆ 90/100 ಆಗುತ್ತೆ. ಆಮೇಲೆ ಎಷ್ಟಾಗೈತಿ 15% ಕಡಿಮೆ ಐತಿ ಅಂದ್ರೆ 85/100 ಆಯ್ತು. ಆಮೇಲೆ 56% ಅಂದ್ರೆ 44/100 ಈಜು ಕೊಟ್ಟು ಏನಾಯ್ತು 20,196 ಆಗುತ್ತೆ. 10 ಕ್ಯಾನ್ಸಲ್ ಮಾಡು 9 ಒಂದ್ಲಿ 9 2244 ಆಗುತ್ತೆ. 44 ಒಂದ್ಲಿ 44 51 ಆಗುತ್ತೆ. ಇದು 17 5 ಆಗುತ್ತೆ. ಇದು 17 3 5 ಒಂದ್ಲಿ 5 2 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಏನಾಗುತ್ತೆ 3 2 6 ಅಂದ್ರೆ ಇಲ್ಲಿ 60,000 ಎಕ್ಸ್ ವ್ಯಾಲ್ಯೂ ಆ ಸಂಖ್ಯೆ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವಾರ್ಷಿಕ ಶೇಕಡ 10ರ ದರದಲ್ಲಿ 7 ವರ್ಷಗಳು ಮತ್ತು 8 ವರ್ಷಗಳ ಸರಳ ಬಡ್ಡಿ ವ್ಯತ್ಯಾಸ 57 ರೂಪಾಯಿ ಆಗೈತಿ. ಆ ಅಸಲು ಎಷ್ಟು ಅಂತ ಕೇಳಿರಿ. ನೋಡ್ರಿ 10 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ ಇದು 70% ಆಗುತ್ತೆ. ಇದು 10 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತೆ 80% ಏನಾಗುತ್ತೆ ಇದು ಇಂಟ್ರೆಸ್ಟ್ ಆಗುತ್ತೆ. ಇವೆರಡು ನಡಬರ್ಕಿಂದ ವ್ಯತ್ಯಾಸ ಕೊಟ್ಟಾನೆ ಎಷ್ಟು 10 ರೂಪಾಯಿ. 10ರ ವ್ಯಾಲ್ಯೂ ಎಷ್ಟು ಕೊಟ್ಟಾನೆ ಇಲ್ಲಿ 57 ಕೊಟ್ಟಾನ. ಅಸಲು ಯಾವಾಗಲೂ ಇರ್ತೈತಿ 100 ಇರ್ತೈತಿ. ಇಂಟು 10 ಮಾಡಿದ್ರೆ ಇದೇನಾಗುತ್ತೆ 100 ಆಗುತ್ತೆ. ಇದಕ್ಕೆ ಇಂಟು 10 ಮಾಡಿದ್ರೆ ಎಷ್ಟು ರೂಪಾಯಿ ಆಗುತ್ತೆ 570 ರೂಪಾಯಿ ಅಸಲು ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಕೂಲರ್ನ ಅಸಲು ಬೆಲೆ 6,400 ರೂಪಾಯಿ ಆಗೈತಿ. ಲಾಭದ ಪ್ರಮಾಣ ಶೇಕಡ 24ರಷ್ಟು ಇದ್ದರೆ ಆ ಕೂಲರ್ನ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 6,400 ರೂಪಾಯಿ ಅದ್ರ ಬೆಲೆ ಐತಿ. ಇದ್ರ ಮೇಲೆ 24% ಪ್ರಾಫಿಟ್ ಆಗೈತೆ ಅಂದ್ರೆ 124/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ 7,936 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಾಲು ಮತ್ತು ನೀರಿನ ಮಿಶ್ರಣ ಅವುಗಳ ಅನುಪಾತ 7:9 ಐತಿ. ಆ ಮಿಶ್ರಣಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿದಾಗ ಹಾಲು ಮತ್ತು ನೀರಿನ ಅನುಪಾತ 11:9 ಆಗುತ್ತೆ. ಹಾಗಾದರೆ ಸೇರಿಸಲಾದ ಹಾಲಿನ ಪ್ರಮಾಣವು ಪ್ರಾರಂಭದ ಒಟ್ಟು ಮಿಶ್ರಣ ಶೇಕಡ ಎಷ್ಟು ಐತೆ ಅಂತ ಕೇಳಿರ್ಲಿ. ನೋಡ್ರಿ ಮಿಲ್ಕ್ ರೇಷಿಯೋ ವಾಟರ್ ಮೊದಲಕ್ಕೆ ಎಷ್ಟೈತಿ 7:9 ಐತಿ. ಆಮೇಲೆ ಎಕ್ಸ್ ಲೀಟರ್ ಕೂಡಿಸ್ತಾರ. ಆಮೇಲೆ ರೇಷಿಯೋ ಏನಾಗುತ್ತೆ 11:9 ಆಗುತ್ತೆ. ನೋಡ್ರಿ ವಾಟರ್ ರೇಷಿಯೋ ಇಲ್ಲಿ ಸೇಮ್ ಐತೆ. ಹಂಗಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ 4 ಜಾಸ್ತಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನೈತಿ ಇಲ್ಲಿ 4 ಲೀಟರ್ ಆಗುತ್ತೆ. ಮೊದಲಕ್ಕೆ ಟೋಟಲ್ ಎಷ್ಟೈತೆ 16 ಐತಿ. 4/16 ಇಂಟು 100 ಮಾಡಿದ್ರೆ ಎಷ್ಟಾಗತ್ತೆ ಇದು ಆರಂಭದ ಮಿಶ್ರಣದ 25% ಏನು ಮಾಡೈತಿ ಕೂಡಿಸೈತಿ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 4,550 ರೂಪಾಯಿಗಳಿಗೆ ಮಾರಾಟ ಮಾಡೋದ್ರಿಂದ ದೊರೆಯುವ ಲಾಭವು ಅದೇ ವಸ್ತುವನ್ನ 3,290 ರೂಪಾಯಿಗಳು ಮಾರಾಟ ಮಾಡಿದ ಉಂಟಾಗುವ ನಷ್ಟದ 5 ಪಟ್ಟು ಆಗೈತಿ. ಹಾಗಾದ್ರೆ ಆ ವಸ್ತುವಿನ ಮೇಲೆ ಶೇಕಡ 20ರಷ್ಟು ಲಾಭ ಗಳಿಸಲು ಅದನ್ನ ಎಷ್ಟು ರೂಪಾಯಿ ಮಾರಾಟ ಮಾಡ್ಬೇಕಂತ ಕೇಳಿರಿ. ನೋಡ್ರಿ ನಾ ಏನ್ ಮಾಡ್ತೀನಿ ಇಲ್ಲಿ ಕಾಸ್ಟ್ ಪ್ರೈಸ್ ಎಕ್ಸ್ ರೂಪಾಯಿ ಐತಿ ಅಂತ ತೊಗೊಂಡಿನಿ. ಮೊದಲಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ ಒಂದು 4,550 ರೂಪಾಯಿ ಏನೈತಿ ಸೆಲ್ಲಿಂಗ್ ಪ್ರೈಸ್ ಐತಿ. ಇನ್ನೊಂದು ಸೆಲ್ಲಿಂಗ್ ಪ್ರೈಸ್ ಏನೈತಿ ಇಲ್ಲಿ ಎಷ್ಟು ಕೊಟ್ರ 3,290 ರೂಪಾಯಿ ಕೊಟ್ಟಾರ. ನೋಡ್ರಿ ಇದಕ್ಕೆ ಮಾರಾಟ ಮಾಡಿದ್ದು ಲಾಸ್ ಎಕ್ಸ್ ರೂಪಾಯಿ ಇತ್ತು ಅಂದ್ರೆ ಇದು ಮಾರಾಟದ 5 ಪಟ್ಟು ಪ್ರಾಫಿಟ್ ಆಗೈತಿ ಅಂದ್ರೆ 5x ಆಗತ್ತೆ ಅಂತ ತೊಗೊಂತೀನಿ ಇಲ್ಲಿ. ನೋಡ್ರಿ ಇವೆರಡು ನಡಬಾರ್ಕಿನ ವ್ಯತ್ಯಾಸ ಎಷ್ಟಾಗತ್ತೆ ಇಲ್ಲಿ ಇದ್ರ ನಡಬಾರ್ಕಿನ ವ್ಯತ್ಯಾಸ 1,260 ಆಗುತ್ತೆ. ನೋಡ್ರಿ ಇಲ್ಲಿ ಇದು ಒಂದು ಮೈನಸ್ ಐತಿ ಒಂದು ಪ್ಲಸ್ ಐತಿ ಅಂದ್ರೆ ಮೈನಸ್ ಏನಾಗತ್ತೆ ಇಲ್ಲಿ ಅಂದ್ರೆ 5x ಮೈನಸ್ ಎಕ್ಸ್ ಆಗಿರ್ತೈತಿ ಅಂದ್ರೆ 6x ಆಗುತ್ತೆ. 6 ವ್ಯಾಲ್ಯೂ ಎಷ್ಟು ಅಂತ 1,260 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 210 ರೂಪಾಯಿ ಬಂತು ಅಂದ್ರೆ ಇಲ್ಲಿ ಎಷ್ಟು ಲಾಸ್ ಆಗೈತೆ ಅಂತ ಕೊಟ್ಟರೆ ಇಲ್ಲಿ ನಮ್ಗೆ ಕಾಸ್ಟ್ ಪ್ರೈಸ್ ಕಂಡು ಹಿಡ್ಬೇಕು. ಕಾಸ್ಟ್ ಪ್ರೈಸ್ ನೋಡ್ರಿ 3,290 ರೂಪಾಯಿ ಮಾಡಿದ್ರೆ ಎಕ್ಸ್ ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಅದನ್ನ ಕೂಡಿಸ್ಕೊಂಡ್ವಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಆಗುತ್ತೆ. ಪ್ಲಸ್ 210 ರೂಪಾಯಿ ಮಾಡಿದ್ವಿ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 3,500 ರೂಪಾಯಿ ಆಯ್ತು. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇದು 3,500 ರೂಪಾಯಿ ಎಷ್ಟು 20% ಪ್ರಾಫಿಟ್ 120 ರೂಪಾಯಿ 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ 4,200 ರೂಪಾಯಿ ಅದ್ರದ್ದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಅಂದ್ರೆ ನೋಡ್ರಿ ಇದ್ರೊಳಗೆ ಹಾಕೊಂಡ್ವಿ ಅಂದ್ರೆ 4,550 ಮೈನಸ್ 5x ಐತೆ. 5x ಎಷ್ಟಾಗುತ್ತೆ 5 × 210 ಮಾಡಿದ್ರೆ 1,050 ಆಗುತ್ತೆ.
ಅದನ್ನು ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತೆ? ಕಾಸ್ಟ್ ಪ್ರೈಸ್ 3500 ಬರ್ತೈತಿ. ಒಂದು ವಸ್ತುವಿನ ಮುದ್ರಿತ ಬೆಲೆ ಮತ್ತು ಮಾರಾಟ ಬೆಲೆ ಅನುಪಾತ 13:9 ಆಗೈತಿ. ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳ್ರಿ ಇಲ್ಲಿ ನೋಡ್ರಿ. ಮಾರ್ಕ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಕೊಟ್ಟಾನ. ಎಷ್ಟು ಕೊಟ್ಟಾನ? 13:9. ಎಷ್ಟು ಡಿಸ್ಕೌಂಟ್ ಆಗುತ್ತೆ ಇಲ್ಲಿ? 4 ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಇಸ್ ಈಕ್ವಲ್ ಟು 4/13 × 100 ಆಗುತ್ತೆ. ಅಂದ್ರೆ 30.77% ಏನಾಗಿರ್ತೈತಿ ಇಲ್ಲಿ ಡಿಸ್ಕೌಂಟ್ ಆಗಿರ್ತೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಕಳ್ಳನೊಬ್ಬ ಕಾರನ್ನು ಕದ್ದು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾನೆ. ಮಧ್ಯಾಹ್ನ 3 ಗಂಟೆಗೆ ಕಳ್ಳತನ ವಿಷಯ ತಿಳಿಯುತ್ತದೆ ಮತ್ತು ಕಾರಿನ ಮಾಲೀಕರು ಮತ್ತೊಂದು ಕಾರಿನಲ್ಲಿ ಗಂಟೆಗೆ 105 ಕಿಲೋಮೀಟರ್ ವೇಗದಲ್ಲಿ ಬೆನ್ನಡ್ತಾನೆ. ಹಾಗಾದ್ರೆ ಮಾಲೀಕರ ಕಳ್ಳನನ್ನು ಎಷ್ಟು ಗಂಟೆಗೆ ಹಿಡಿತಾನ ಅಂತ ಕೇಳಿರಿ ಇಲ್ಲಿ ನೋಡ್ರಿ. ಕಳ್ಳ ಇಲ್ಲ ತೀಪ್ ಏನ್ ಮಾಡ್ಯಾನ? ಎಷ್ಟು ಸ್ಪೀಡ್ ಐತೆ? ಒಂದು 70 km/h. ಇವ ಏನ್ ಮಾಡ್ಯಾನ? 2 ಗಂಟೆಗೆ ಮಧ್ಯಾಹ್ನ ತುಳು ಮಾಡ್ಯಾನ. ಅದ ಕಾರ್ ಓನರ್ ಏನ್ ಮಾಡ್ಯಾನ? ಇಲ್ಲಿ ಅವನ ಸ್ಪೀಡ್ ಎಷ್ಟೈತಿ? 105 km/h ಐತಿ. ಅವ ಎಷ್ಟು ಗಂಟೆಗೆ ಗೊತ್ತಾಗೈತಿ? ಅವಾಗ 3 ಗಂಟೆಗೆ ಗೊತ್ತಾಗೈತಿ. ಇವ್ ನಡುವ ಸ್ಪೀಡಿನ ರೇಷಿಯೋ ಏನಾಗತ್ತಿದ ನೋಡ್ರಿ. 7:7:15 ಆಗತ್ತೆ. ಅಂದ್ರೆ 2 ಏನತ್ತು? 2:3 ಏನತ್ತು? ಸ್ಪೀಡ್ ರೇಷಿಯೋ ಆಗುತ್ತೆ. ಟೈಮ್ ರೇಷಿಯೋ ಏನಾಗುತ್ತೆ? ಇದ್ರದ್ದು ರಿವರ್ಸ್ ಆಗುತ್ತೆ. ಎಷ್ಟು? 3:2 ಆಗುತ್ತೆ. ನೋಡ್ರಿ ಇವೆರಡರ ನಡ್ಬರ್ಕಿನ ವ್ಯತ್ಯಾಸ ಐತಿ. ಅಂದ್ರೆ ಇಲ್ಲಿ 2 ಗಂಟೆಗೆ ಬಿಟ್ಟ ನೀವು 3 ಗಂಟೆಗೆ ಹೋಗಿ ಗೊತ್ತಾಗೈತಿ. ಅಂದ್ರೆ ಎಷ್ಟು ವ್ಯತ್ಯಾಸ ಐತಿ? ಇಲ್ಲಿ 1. ಅಂದ್ರೆ 1 ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಇಲ್ಲಿ ಕಾರ್ ಓನರ್ ತೊಗೊಂಡು ಟೈಮ್ ಎಷ್ಟಾಗುತ್ತೆ? 2 × 1 ಮಾಡಿದ್ರೆ 2 ಅವರ್ ತೊಗೊಂತಾನ. ಇಲ್ಲಿ ಕಳ್ಳ ಅದನ್ನ ಡಿಸ್ಟೆನ್ಸ್ ಕವರ್ ಮಾಡಕ್ಕೆ ಎಷ್ಟಾಗಿರುತ್ತೆ? 3 ಅವರ್ ತೊಗೊಂಡಿರ್ತಾನೆ. ಹಂಗಾದ್ರೆ ಅವ ಮಾಲೀಕ್ ಎಷ್ಟು ಗಂಟೆಗೆ ಹಿಡಿತಾನ ಅಂತ ಕೇಳಿದ್ರೆ ಮಾಲೀಕ್ ಎಷ್ಟು ಗಂಟೆಗೆ ಬಿಟ್ಟ? ನಾವು 3 ಗಂಟೆಗೆ ಪ್ಲಸ್ ಅವಾಗ ಹೋಗಿದ್ದು ಎಷ್ಟಕ್ಕೆ? 2 ಗಂಟೆ ಹೋಗ ಸ್ಪೀಡ್ ಆಗಿ 2 ಅವರ್ ಅವತ್ತು ಅಂತ ನಾವು ಕಳ್ಳನ ಹಿಡಿಯಕ. ಅಂದ್ರೆ 5 ಗಂಟೆಗೆ ಅವ ಏನ್ ಮಾಡ್ತಾನ? ಅವನ್ನ ಹಿಡಿತಾನ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಅಂದ್ರೆ ನೋಡ್ರಿ ಇಲ್ಲಿ ಇವ 1 ಅವರ್ ಮೂಲಕ ಬಿಟ್ಟಾನಂದ್ರೆ ಅವನ ಸ್ಪೀಡ್ ಎಷ್ಟೈತಿ? 70 km/h ಐತಿ. ಅಂದ್ರೆ 1 ಅವರಿಗೆ ಅವ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರ್ತಾನೆ? 70 km ಸ್ಪೀಡ್ ಡಿಸ್ಟೆನ್ಸ್ ಕವರ್ ಮಾಡಿರ್ತಾನೆ. ನೋಡ್ರಿ ಇವ ಕಾರ್ ಓನರ್ ಅವ್ನಿಂದ ಹೋಗ್ಯಾನಂದ್ರೆ ಇದು ರಿಲೇಟಿವ್ ಸ್ಪೀಡ್. ಅಂದ್ರೆ ಆ ಸ್ಪೀಡಿನ ನಡ್ವರ್ಕಿನ ವ್ಯತ್ಯಾಸ ತಗೋಬೇಕು. ಎಷ್ಟಾಗತ್ತದ? 70 - 105 ಮಾಡಿದ್ರೆ ಸ್ಪೀಡ್ 35 km/h ಆಗುತ್ತೆ. ಅಂದ್ರೆ ಟೈಮ್ ಎಷ್ಟಾಗುತ್ತೆ ಅಲ್ಲಿ? 70/35 ಮಾಡಿದ್ರೆ 2 ಅವರ್ ಆಗುತ್ತೆ. 3 ರಿಂದ 2 ಅವರ್ ಅಂದ್ರೆ 5 PM ಆಗುತ್ತೆ. ಪಾದ 22 ಸೆಂಟಿಮೀಟರ್ ಮತ್ತು ಆ ಪಾದಕ್ಕೆ ಅನುಗುಣವಾದ ಎತ್ತರ 15 ಸೆಂಟಿಮೀಟರ್ ಇರುವ ಲಂಬಕೋನ ತ್ರಿಕೋನದ ವಿಸ್ತೀರ್ಣ ಕಂಡಿರಿ ಅಂತ ಕೇಳ್ಯಾರ. ಏರಿಯಾ ಏನಾಗುತ್ತೆ ಇಲ್ಲಿ? 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ನೋಡ್ರಿ 1/2 ಬೇಸ್ ಎಷ್ಟೈತಿ? 22. ಹೈಟ್ ಎಷ್ಟೈತಿ? 15 ಐತಿ. 2 ಎಷ್ಟಾಗುತ್ತೆ? 165 cm² ಏರಿಯಾ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.